ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ನೀಡೋ ವಿಚಾರವಾಗಿ ಭಾರಿ ಪ್ರಹಸನ ಕೂಡ ನಡೆದಿತ್ತು. ಇದೀಗ ಅಣ್ಣಾಮಲೈ ರಾಜೀನಾಮೆ ಪ್ರಹಸನಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಕೊನೆಗೂ ಅಣ್ಣಾಮಲೈ ರಾಜೀನಾಮೆ ಅಂಗೀಕಾರ ಆಗಿದೆ. 2 ಪುಟಗಳ ರಾಜೀನಾಮೆ ಪತ್ರದಲ್ಲಿ ಅನೇಕ ವಿಚಾರಗಳನ್ನ ಅಣ್ಣಾಮಲೈ ಉಲ್ಲೇಖ ಮಾಡಿದ್ದಾರೆ. ರಾಜೀನಾಮೆ ಬಳಿಕ ಮಾತನಾಡಿದಂತಹ ಅಣ್ಣಾಮಲೈ ರಾಜೀನಾಮೆಗೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ವಿಚಾರದಲ್ಲಿ ಹೆಚ್ಚಾಗಿ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ತಮಿಳುನಾಡಲ್ಲಿ ಹೊಸ ರಾಜಕೀಯ ಆಂದೋಲನ ಆರಂಭಿಸುವುದಾಗಿ ಅಣ್ಣಾಮಲೈ ಹೇಳಿದ್ದಾರೆ. ತಮ್ಮ ಹೊಸ ರಾಜಕೀಯ ಆಂದೋಲನಕ್ಕೆ ವಿ ದ ಪೀಪಲ್ ಅಂತ ಹೆಸರಿಡಲಾಗುವುದು ಅಂತ ಪ್ರಕಟಿಸಿದ್ದಾರೆ. ವೇದಿಕೆಯು ಸಂಪೂರ್ಣವಾಗಿ ನಾಗರಿಕರ ಕೇಂದ್ರೀಕೃತವಾಗಿರುತ್ತೆ ಅಂತ ತಿಳಿಸಿದ್ದಾರೆ. ರಾಜ್ಯಸಭೆಗೆ 3ರಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಕೆಯಾಗಿದ್ದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ರಾಜ್ಯಸಭೆಯ ವಿಪಕ್ಷ ನಾಯಕ ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕವಾಗಿ ಮತ್ತೊಮ್ಮೆ ಮರು ಆಯ್ಕೆ ಆಗ್ತಾ ಇರುವುದು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಗೆ. ಮನ್ಸೂರ್ ಮತ್ತು ಪವನ್ ಖೇರಾ ಕೂಡ ಸಲ್ಲಿಕೆ ಮಾಡಿದ್ದಾರೆ ನಾಮಪತ್ರವನ್ನ. ಈ ವೇಳೆ ರಾಹುಲ್ ಗಾಂಧಿ ಅವರು ಹಾಜರಿದ್ರು. ರಾಹುಲ್ ಗಾಂಧಿ ಅವರ ಕೈ ಹಿಡಿದು ಖರ್ಗೆ ಅವರು ಬಂದರು. ನಾಮಪತ್ರ ಸಲ್ಲಿಕೆ ವೇಳೆ ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್, ಸಿಎಂ ಡಿ.ಕೆ. ಶಿವಕುಮಾರ್ ಅವರಿದ್ರು. ಇನ್ನು ಸುರ್ಜೇವಾಲಾ ಅವರು ಕೂಡ ಇದ್ರು. ಎಲ್ಲ ಕಾಂಗ್ರೆಸ್ ವರಿಷ್ಠರು ಸೇರಿದಂಗೆ ರಾಜ್ಯದ ಪ್ರಮುಖ ನಾಯಕರುಗಳ ಜೊತೆಯಾಗಿ ಬಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಮತ್ತೊಮ್ಮೆ ಮರು ಆಯ್ಕೆ ಕಾಂಗ್ರೆಸ್ಗೆ ನಿರಾಯಾಸವಾಗಿ 3 ಸ್ಥಾನಗಳ ಆಯ್ಕೆ ಆಗೇ ಆಗತ್ತೆ. ಬಿಜೆಪಿ ಪಾಲಿಗೆ 1 ಸ್ಥಾನ ರಾಜ್ಯಸಭೆಗೆ ಆಯ್ಕೆ ಆಗುವಂಥ ಪರಿಸ್ಥಿತಿ ಇದೆ. ಆ ರೀತಿಯಾದಂಥ ಸ್ಥಾನಗಳು ಸಿಕ್ಕಿರುವಂಥದ್ದು. ಖರ್ಗೆಗೆ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಸಾಥ್ ಕೊಟ್ಟಿರುವಂಥದ್ದು. ನಾಮಿನೇಷನ್ ಫೈಲ್ ಮಾಡಿರುವಂತಹ ಆ ಒಂದು ಫೋಟೋ ನೋಡ್ತಾ ಇದ್ದೀವಿ ಬಲಭಾಗದಲ್ಲಿ. ಮತ್ತೊಂದು ಕಡೆ ನಾಮಿನೇಷನ್ಗೆ ಬರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಕೈ ಹಿಡಿದು ಖರ್ಗೆ ಅವರು ಬಂದಂತಹ ದೃಶ್ಯ ಇದೆ. ನಾಳೆ ಅಜ್ಜಯ್ಯನ ದರ್ಶನವನ್ನ ಪಡೆಯಲಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ನೊಣವಿನಕೆರೆಗೆ ತೆರಳಿ ದರ್ಶನವನ್ನ ಪಡೆಯಲಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ನೊಣವಿನಕೆರೆಯ ಅಜ್ಜಯ್ಯನ ಪರಮ ಭಕ್ತ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಜ್ಜಯ್ಯನ ದರ್ಶನವನ್ನ ಪಡೆಯಲಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ನಾಳೆ ವಿಶೇಷ ಪೂಜೆಯನ್ನು ಕೂಡ ಅಲ್ಲಿ ಸಲ್ಲಿಕೆ ಮಾಡಲಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಅಜ್ಜಯ್ಯನ ಪರಮ ಭಕ್ತ. ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಅಜ್ಜಯ್ಯನ ಸೂಚನೆ ಮೇರೆಗೆ ಇಡುವಂತಹ ಪರಮ ಭಕ್ತನಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸಂಜೆ 5:15ಕ್ಕೆ ಕಾಡಸಿದ್ದೇಶ್ವರ ಮಠದಲ್ಲಿ ಪೂಜೆ ನೆರವೇರಿಸಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಬಹುತೇಕ ಕುಟುಂಬ ಸಮೇತರಾಗಿ ಹೋಗಬಹುದೇನೋ, ಆ ಬಗ್ಗೆ ಮಾಹಿತಿಗಳು ಬರಬೇಕು. ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲೂ ಕೂಡ ವೇದಿಕೆ ಮೇಲೆ ಅಜ್ಜಯ್ಯನ ಫೋಟೋ ಇಟ್ಟು ಅಲ್ಲಿ ನಮಸ್ಕರಿಸಿ ಪುಷ್ಪಾರ್ಚನೆ ಮಾಡಿ ಸಿಎಂ ಓತನ್ನ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದು ಡಿ.ಕೆ. ಶಿವಕುಮಾರ್. ಅಷ್ಟು ಪರಮ ಭಕ್ತರು ಡಿ.ಕೆ. ಶಿವಕುಮಾರ್ ಅವರು ನೊಣವಿನಕೆರೆ ಅಜ್ಜಯ್ಯನಿಗೆ. ಈಗ ಖುದ್ದಾಗಿ ಮಠಕ್ಕೆ ಹೋಗಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಾಳೆ ದರ್ಶನವನ್ನ ಪಡೆಯೋದಕ್ಕೆ ಸಿದ್ಧರಾಗಿದ್ದಾರೆ. ನೊಣವಿನಕೆರೆಗೆ ತೆರಳಿ ದರ್ಶನವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪಡೆಯಲಿದ್ದಾರೆ.